ಎಲ್ಲ ಸೋದರ ಸೋದರಿಯರಿಗೂ ವಂದಿಸುತ್ತಾ ಈ ಒಂದು ಕಡೆಯ ಲಾಡ್ಜ್ನ ನವೀಕರಣ ಮಾಡಿರುವಂತಹ ಈ ಒಂದು ಸಮಾರಂಭದಲ್ಲಿ ಅಧ್ಯಯನ ಮಾಡೋಕ್ಕೋಸ್ಕರ ಇಟ್ಟಿರುವಂತಹ ಈ ಅರುಣ್ ಡೇಲ್ ರವರು ಬರೆದಿರುವಂತಹ ನೀನು ಅನ್ನೋ ಪುಸ್ತಕ ಬಳ್ಳಾರಿಯ ಸೋದರ ವಸ್ತ್ರದ್ ಸರ್ ಇದನ್ನ ಭಾಷಾಂತರ ಮಾಡಿರುವಂಥದ್ದು. ಅದರಲ್ಲಿ ಒಂದೊಂದು ಚಾಪ್ಟರ್ನ ನಾವಿಲ್ಲಿ ಪ್ರಸ್ತಾಪ ಮಾಡೋಕ್ಕೋಸ್ಕರ ತಗೊಂಡಿದ್ವಿ. ಅದರಲ್ಲಿ ನೀನು ಮತ್ತು ನಿನ್ನ ಶಿಕ್ಷಣ ಅನ್ನುವಂಥ ವಿಷಯ ಪ್ರಸ್ತಾಪ ಮಾಡೋಣ ಅಂತ ನಿಮ್ಮ ಮುಂದೆ ನಿಂತಿದ್ದೀನಿ. ನೀನು ಮತ್ತು ನಿನ್ನ ಶಿಕ್ಷಣ ಅಂತ ಅಂದಾಗ ನೀನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇಲ್ಲಿ ನಮಗೆಲ್ಲರಿಗೂ ನೀನು ಮತ್ತು ನಿನ್ನ ಶಿಕ್ಷಣ ಅನ್ನುವಾಗ ಇವರು ಮೊದಲನೇದಾಗಿ ಅವರು ಕೊಡುವಂತ ವಿಚಾರ ಏನು ಅಂತಂದ್ರೆ, ಯಾವುದೇ ಒಂದು ಪ್ರೈಮರಿಯಿಂದ ಶಿಕ್ಷಣ ಪ್ರಾರಂಭವಾಗುವ ಟೈಮಲ್ಲಿ ಮುಖ್ಯವಾಗಿ ನಾವು ಯಾವುದನ್ನ ಆಲೋಚನೆ ಮಾಡ್ತೀವಿ ಅಂದ್ರೆ, ಏನು ಶಿಕ್ಷಣ ಅಂತ ಅಂದ್ರೆ ಏನ್ ಶಿಕ್ಷಣ ಅಂತಂದ್ರೆ ಕನ್ನಡ ಮೀಡಿಯಮ, ಇಂಗ್ಲಿಷ್ ಮೀಡಿಯಮ, ಸ್ಟೇಟ್ ಸಿಲೆಬಸ್, CBSE ಈ ರೀತಿ ನಾವೆಲ್ಲ ವಿಚಾರ ಮಾಡ್ತೀವಿ. ಏನು ಪುಸ್ತಕಗಳಿದೆ, ಏನೇನು ಸಬ್ಜೆಕ್ಟ್ ಇದೆ ಅಂತ ಸಿಲೆಬಸ್ ಬಗ್ಗೆ ನಾವೆಲ್ಲ ಆಲೋಚನೆ ಮಾಡೋದು. ಶಿಕ್ಷಣ ತಜ್ಞರು ಕೂಡ ಮತ್ತೆ ಸ್ಕೂಲಿಗೆ ಸಂಬಂಧಪಟ್ಟಿರೋ ಇಲಾಖೆಗಳು ಮತ್ತೆ ಯೂನಿವರ್ಸಿಟಿಗಳು, ಕಾಲೇಜ್ಗೆ ಅಲ್ಲೆಲ್ಲ ಸಿಲೆಬಸ್ ಓರಿಯೆಂಟೆಡ್ ಅಂತ ಏನೇನು ವಿಷಯಗಳಿದೆ ಕಲಿಯೋದಿಕ್ಕೆ ಅನ್ನೋದು ನಾವೆಲ್ಲ ಗಮನ ಹರಿಸೋದು. ಅಂದ್ರೆ ಏನನ್ನು ಕಲಿಸುತ್ತೇವೆ ಅಂತ. ಆದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅರುಣ್ ಡೇಲ್ ಅವರು ಯಾರಿಗೆ ಕಲಿಸ್ತಿದ್ದೀವಿ ಅನ್ನೋದು ಮೊದಲು ಯೋಚನೆ ಮಾಡ್ಬೇಕು ಎಲ್ರೂ ಅಂತ. ಆದ್ರೆ ನಾವ್ಯಾರು ಅನ್ಕೊಂಡಿಲ್ಲ ಯಾರಿಗೆ ಕಲ್ಸಕ್ ಹೊರಟಿರೋದು ಅನ್ನೋದನ್ನ. ಈಗ ನಮಗೆ ಇಬ್ರು ಮಕ್ಕಳು ಅಥವಾ 3 ಜನ ಮಕ್ಕಳು ಇದ್ದಾರೆ ಅಂದ್ರೆ ಯಾವ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಯಾರಾದ್ರೂ ನೆರೆಹೊರೆಯವರು. ಯಾವ ಸ್ಕೂಲಿಗೆ? ಏನ್ ಇಂಗ್ಲಿಷ್ ಮೀಡಿಯಂ? ಅದೇ ನಾನು ಹೇಳ್ದಂಗೆ ಏನ್ ಸಿಲೆಬಸ್ ಈ ತರ ಯಾವ ಒಟ್ಟು ಒಂದ್ ಸಿಲೆಬಸ್ ಅಂತ ಅನ್ಕೊಳ್ಳೋಣ, CBSE. ಆದ್ರೆ ಅದನ್ನ ಯಾರಿಗೆ ಕಲ್ಸಕ್ ಹೊರಟಿರೋದು ಅನ್ನೋದನ್ನ ಯಾರು ಯೋಚನೆ ಮಾಡೋಣ. ಅದೇ ಯಾರಿಗೆ ಅಂತ ಯಾಕೆ ಬಂತು, ಯಾರು ಅನ್ಕೊಂಡಿಲ್ಲದೆ ಇರುವಂತ ಒಂದು ಪಾಯಿಂಟ್ ಅದು. ಯಾರಿಗೆ ಅನ್ನುವಂಥದ್ದು ಯಾರಿಗೆ ಅಂತ ಯಾಕೆ ಬರುತ್ತೆ ಅಂತಂದ್ರೆ, ಪ್ರತಿಯೊಬ್ಬ ಜೀವಾತ್ಮನು ಹಿಂದಿನ ಸಂಸ್ಕಾರಗಳನ್ನು ಹೊತ್ತು ತಂದಿರುತ್ತಾನೆ. ಅಂದ್ರೆ ಒಂದು ಮಗು ಜನನ ಆಗಿದೆ ಅಂತಂದ್ರೆ ಆ ಮಗು ಹಿಂದಿನ ಅನೇಕ ಜನ್ಮಗಳಲ್ಲಿ ಯಾವ್ಯಾವ ಅನುಭವಗಳನ್ನ ಪಡೆದುಕೊಂಡು ಬಂದಿರಬಹುದು, ಯಾವ ಸ್ವಭಾವಗಳು ಇರಬಹುದು, ಅದು ಒಂದು ಮಗುವಿಗೂ ಇನ್ನೊಂದು ಮಗುವಿಗೂ ವ್ಯತ್ಯಾಸ ಇರುತ್ತೆ. ಯಾರು ಒಂದೇ ರೀತಿ ಅನ್ನೋರು ಇಲ್ಲ. ಒಂದೇ ತಾಯಿ ಮಕ್ಕಳಲ್ಲಿ ಹುಟ್ಟಿದ್ರು ಅಥವಾ ಅವಳಿ ಮಕ್ಕಳು ಅಂತ ಅನ್ಕೊಂಡ್ರು ಒಂದೇ ರೀತಿಯ IQ ಅಂದ್ರೆ ಒಂದು ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಬುದ್ಧಿಮಟ್ಟ ಅನ್ನುವಂಥದ್ದು ಏಕರೀತಿಯಲ್ಲಿ ಎಲ್ಲೂ ಇಲ್ಲ. ಜಗತ್ತಲ್ಲಿ ಯಾರು ಇಲ್ಲ ಒಬ್ಬರು ತರ ಇನ್ನೊಬ್ರು, ಎಲ್ಲರೂ ಬೇರೆ ಬೇರೆನೆ. ಆದ್ರೆ ಸ್ಕೂಲಲ್ಲಿ ಏನ್ ಮಾಡ್ತೀವಿ, ಒಂದು 40 ಹುಡುಗರು ಒಂದು ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂತೀವಿ. 40 ಹುಡುಗರು ಒಂದು ಕೂರಿಸ್ಕೊಂಡು ಸಿಲೆಬಸ್ ಕಾಮನ್ ಅಂದ್ರೆ ಒಂದ್ ಸಬ್ಜೆಕ್ಟ್ ಕಲ್ಸಕ್ ಶುರು ಮಾಡ್ತೀವಿ. ಆ ಒಂದ್ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಹೋದ್ರೆ 40 ಹುಡುಗರು 40 ತರಾನೇ ಇದ್ದಾರೆ. ಕರೆಕ್ಟ್ ಆಗಿ ಯಾರಿಗೆ ಮ್ಯಾಚ್ ಆಗ್ತಾ ಇದೆ ಈ ಸಿಲೆಬಸ್ ಅಂತ ಗೊತ್ತಿಲ್ಲ. ಯಾರೋ ಕೆಲವರಿಗೆ ಮ್ಯಾಚ್ ಆಗಬಹುದು, ಅದು 100% ಅಲ್ಲ, ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಭಾಗದಲ್ಲಿ ಆಗಬಹುದು.
ಅವರು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಹುಡುಗರು, ಅದರಲ್ಲಿ ಅವರು ಪರಿಣತರಾಗ್ತಾರೆ. ಅದಕ್ಕಿಂತ ಹೆಚ್ಚಿನ ಬುದ್ಧಿನೇ ಇರುತ್ತೆ ಕೆಲವರಿಗೆ. ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ವಿಷಯನ ಟೀಚರ್ ಹೇಳ್ತಾ ಇರೋದು ಟೀಚರ್ಗಿಂತ ಹೆಚ್ಚಿಗೆ ಗೊತ್ತಿರುತ್ತೆ ಕೆಲವರಿಗೆ ಇವತ್ತಿನ ಕಾಲದಲ್ಲಿ. ಆದ್ರೆ ಇರೋದು ವಿಷಯ ಎಷ್ಟಿದೆಯೋ ಅದನ್ನ ಎಕ್ಸಾಮ್ ಬರೀಬೇಕು, ಪಾಸ್ ಮಾಡಬೇಕು. ಅದಕ್ಕಿಂತ ಹೆಚ್ಚಿದ್ರು ಅವರು ಬರೆಯುವಷ್ಟು ಕೆಪಾಸಿಟಿ ಇರೋದಿದ್ದಾರೆ. ಇನ್ನ ಕೆಲವರು 40 ಹುಡುಗರಲ್ಲಿ ಅದೇ ಅರ್ಥ ಆಗ್ತಾ ಇಲ್ಲ. ಇರುವಂತ ಒಂದು ಲೆಸನ್ ಎಕ್ಸಾಮ್ ಬರೋದಕ್ಕೆ ಆಗಲ್ಲ, ಎಕ್ಸಾಮ್ ಬರೆದ್ರು ಪಾಸ್ ಆಗಲ್ಲ. ಈ ವ್ಯತ್ಯಾಸ ನಾವು ನೋಡ್ತಾ ಇದ್ದೀವಿ. ಇಷ್ಟು ವ್ಯತ್ಯಾಸಗಳು ಇರುವಂತಹ ವಿದ್ಯಾರ್ಥಿಗಳಿಗೆ 40 ಹುಡುಗರು ಕೂರಿಸ್ಕೊಂಡು ಒಂದೇ ತರ ಶಿಕ್ಷಣ ಕೊಡ್ತಾ ಇರೋದು ಇದು ಹೇಗೆ ಅಂತ, ಇದು ಮುಖ್ಯವಾದ ಪಾಯಿಂಟ್. ಯಾರಿಗೆ ಕೊಡ್ತಾ ಇದ್ವಿ ಅನ್ನುವಾಗ ಅದಕ್ಕೆ ಒಂದು ಈ ವಿಡಿಯೋಗಳು ಬರ್ತಿರ್ತವೆ, ಈ ಸಾಮಾನ್ಯವಾಗಿ ತಮಾಷೆ ವಿಡಿಯೋಗಳು. ಅದರಲ್ಲಿ ಯಾರೊಬ್ಬರು ಹಾಕಿದ್ರು, ಒಂದು ಔಟಿಂಗ್ ಹೋಗ್ತಾರಲ್ಲ ಹುಡುಗರು, ಸ್ಟೂಡೆಂಟ್ ಕರ್ಕೊಂಡು ಹೊರಾಂಗಣ ಹೊರ ಸಂಚಾರ ಹೋಗ್ತಾರೆ, ಒಂದಿನ ಟ್ರಿಪ್ ಹೋಗ್ತಾರಲ್ಲ. ಅಲ್ಲಿ ನೆಕ್ಸ್ಟ್ ಹೊರಗಡೆ ಮರದ ಕೆಳಗೆ ಸೇರಾಕೊಂಡು ಕೂತಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಯಾರು ಅಂದ್ರೆ ಜಿಂಕೆ, ಆನೆ, ಮೊಲ, ನರಿ, ಇಂಥವು, ಮೀನು, ಇಂಥವು ಅಲ್ಲಿ ಶಿಷ್ಯಂದ್ರು. ಈಗ ಆಗ ಮೇಷ್ಟ್ರು ಹೇಳ್ತಾರೆ, ಈಗ ಒಂದು ಕಾಂಪಿಟೇಷನ್ ಮಾಡ್ತೀವಿ. ಏನು ಅಂದ್ರೆ ಈಗ ಯಾರ್ಯಾರು ಮರ ಏರ್ತೀರಾ, ಯಾರು ಅಂದ್ರೆ ಮರ ಏರೋದ್ರಲ್ಲಿ ಯಾರು ಫಸ್ಟ್ ಬರ್ತೀರಾ ಅವ್ರಿಗೆ. ಅಲ್ಲಿ ಕೋತಿನೂ ಇರುತ್ತೆ, ಕೋತಿಗೇನೋ ಈಸಿ. ಆನೆ ಇದೆ, ಆನೆ ಮರ ಹತ್ತೋದಕ್ಕಾಗತ್ತೆ. ಆಮೇಲೆ ಮೀನು ಏನ್ ಮಾಡ್ಬೇಕು? ಇದು ಒಂದು ಸಾಮಾನ್ಯವಾದ ಚಿತ್ರ ಆಗಿದ್ರು ಈ ಅರ್ಥ ಇದೆ. ಎಜುಕೇಶನ್ ನಾವು ಈ ತರ ಕೊಡ್ತಾ ಇರೋದು, ಶಿಕ್ಷಣ ಕೊಡ್ತಾ ಇರೋದು 40 ಇರೋದಿದ್ದಾರೆ ಅಂದ್ರೆ ಅವೆಲ್ಲ ಮೀನು ಮೊಸಳೆ ಕೋತಿ ಅಂತ ಅಲ್ಲ. ಆದ್ರೆ ಸ್ವಭಾವಗಳು ನಾವೆಲ್ಲ ಪ್ರಾಣಿಗಳಿಂದನೇ ಎವಲ್ಯೂಷನ್ ಆಗಿ ಬಂದಿರೋರು. 7 ಪ್ರಾಣಿಗಳು ಮಾನವ ವರ್ಗಕ್ಕೆ ಬರೋದಕ್ಕೆ ಇದಿರುತ್ತೆ ಅರ್ಹತೆ. ಅದನ್ನ ಹಿರಿಯ ಸೋದರರು ಈಗ ಪ್ರಸ್ತಾಪ ಮಾಡಿದ್ರಲ್ಲ, ಅದು ಮಾನವ ವರ್ಗಕ್ಕೆ ಬರುವಾಗ ಪ್ರಾಣಿಗಳಿಂದ ಹೆಂಗ್ ವ್ಯಕ್ತೀಕರಣವಾಗುವಂಥದ್ದು. ಆ 7 ಕೊನೆ ಪಕ್ಷ 7 ವಿವಿಧ ಪ್ರಾಣಿಗಳ ಸಾಕು ಪ್ರಾಣಿಗಳ ಮೂಲಕ ನಾವು ಮನುಷ್ಯರಾಗಿದ್ದೀವಿ ಅಂದ್ರೆ ಮತ್ತೆ ಆ ಸ್ವಭಾವಗಳು ನಮ್ಮಲ್ಲಿ ಇರ್ತಾವಲ್ವೇ, ಆ ಪ್ರಾಣಿಗಳ ಸ್ವಭಾವಗಳು ಇದ್ದೇ ಇರುತ್ತೆ. ಮತ್ತೆ ಆ ದೃಷ್ಟಿಯಲ್ಲಿ ನೋಡಿದ್ರೆ ಈ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಬೇರೆ ಬೇರೆ ಪ್ರಾಣಿಗಳಲ್ಲಿ, ಮತ್ತೆ ಅದೇ ಲೆಕ್ಕ. ನೋಡೋದಕ್ಕಲ್ಲ, ಆಕಾರದಲ್ಲಿ ಮನುಷ್ಯರೇ ಎಲ್ಲರೂ, ಆದರೆ ಬೇರೆ ಬೇರೆ ಸ್ವಭಾವಗಳು ಇರೋದು. ಸೊ ಇಂಥವ್ರಿಗೆಲ್ಲ ಒಂದೇ ರೀತಿ ಶಿಕ್ಷಣ ಕೊಡೋದಕ್ಕೆ ಹೆಂಗ್ ಸಾಧ್ಯ? ಇದು ಒಂದು ಪ್ರಶ್ನೆ. ಮೊದಲನೇ, ನಾವು ಪುರಾಣಗಳಲ್ಲಿ ನೋಡಿದ್ರೆ ಈಗ ದ್ರೋಣಾಚಾರ್ಯ ಅಂತ ನಾವು ಹೇಳಿದ್ರೆ, ದ್ರೋಣಾಚಾರ್ಯರಿಗೆ ಶಿಷ್ಯ ಯಾರು ಅಂತಂದ್ರೆ ಯಾರನ್ನ ಹೇಳ್ತೀರಾ? ಮತ್ತೆ ಇನ್ಯಾರನ್ನ ಹೇಳ್ತೀರಾ? ಅರ್ಜುನ. ಇನ್ನು ಕೌರವರು ಪಾಂಡವರು ಎಲ್ಲರೂ ಅವ್ರ ಶಿಷ್ಯರೇ ಆಗಿದ್ರು. 100 ಜನ ಕೌರವರು, ಒಂದು 5 ಜನ ಪಾಂಡವರು ಎಲ್ಲರೂ. ಆದ್ರೆ ಕೌರವರನ್ನ ಯಾರು ಹೇಳಲಿಲ್ಲ, ಅದು ಅರ್ಜುನನ್ ಹೇಳಿದ್ರಿ ಅಲ್ವಾ? ಮತ್ತೆ ಏಕಲವ್ಯನ್ ಹೇಳಿದ್ರಿ. ಯಾಕೆ ಅಂತಂದ್ರೆ ಒಬ್ಬ ಗುರುಗೆ ಸರಿಯಾದ ಶಿಷ್ಯನ ಒಬ್ಬನೇ ಇರಕ್ ಸಾಧ್ಯ. ಅಂದ್ರೆ ಆ ಶಿಷ್ಯನನ್ನ ಪೂರ್ತಿ ಅರ್ಥ ಮಾಡ್ಕೊಂಡಿರ್ಬೇಕು ಆ ಗುರುವನ್ನು ಅನುಸರಿಸುವಷ್ಟು ಸಾಮರ್ಥ್ಯ, ಪ್ರೀತಿ, ಒಬಿಡಿಯನ್ಸು ಈ ಶಿಷ್ಯನಿಗಿರ್ಬೇಕು. ಆವಾಗ ಅವನು ಸಕ್ಸಸ್ ಆಗುವಂಥದ್ದು. ಈಗ ಅಲ್ವಾ, ಈಗ ರಾಮಕೃಷ್ಣ ಪರಮಹಂಸರು ಅಂದ್ರೆ ಶಿಷ್ಯ ಯಾರನ್ನ ಹೇಳ್ತೀವಿ? ವಿವೇಕಾನಂದ ಅಂದ್ಬಿಡ್ತೀವಿ. ಇನ್ನೊಂದು 12 ಜನ ಏನೋ ಇರ್ತಾರೆ, ಜಾಸ್ತಿನೇ ಇದ್ರೇನೋ ಅಲ್ವಾ? ಆದ್ರೆ ಇಲ್ಲಿ ಏನ್ ಅರ್ಥ ಆಗುತ್ತೆ ನಮಗೆ ಅಂತಂದ್ರೆ, ಯಾರಿಗೆ ಅಂತ ಹೇಳಿದ್ರಲ್ಲ ಕ್ವಶನ್, ಯಾರಿಗೆ ಅನ್ನೋದು ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋಂಥವ್ರು ಅವರು.
ಆಗ ಗುರು ಶಿಷ್ಯನನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾನೆ, ಅವನ ಸ್ವಭಾವ ಅದೆಲ್ಲ. ಆವಾಗ ಇವನು ಏನು ಕೊಡಬೇಕು ಅನ್ನೋದು ತೀರ್ಮಾನ ಮಾಡ್ತಾನೆ. ಅದಕ್ಕೋಸ್ಕರ ಗುರುಕುಲದಲ್ಲಿ ಶಿಕ್ಷಣ ಕೊಡುವಂಥ ಕಾಲದಲ್ಲಿ ಏನು ಮಾಡ್ತಿದ್ರು, ಶಿಷ್ಯರನ್ನ ಅಲ್ಲಿಗೆ ಬಂದು ಶಿಷ್ಯರನ್ನ ಸೇರಿಸ್ಕೊಂಡಾಗ ಸುಮಾರು ದಿನಗಳವರೆಗೆ ಅವ್ರನ್ನ ಒಂದೇ ಸಾರಿ ಕ್ಲಾಸ್ ರೂಮ್ಗೆ ಕೂರಿಸ್ಕೊಂತಿರ್ಲಿಲ್ಲ. ಎಲ್ಲರ ಬೇರೆಯವ್ರ ಜೊತೆಗೆ ಹೊಸದಾಗಿ ಸೇರ್ಕೊಂಡಿರೋರ್ನ ಸುಮಾರು 1 ವರ್ಷನೋ 2 ವರ್ಷನೋ ಸುಮ್ಮನೆ ತಿರ್ಗಾಡ್ಕೊಂಡು ಫ್ರೀಯಾಗಿ ಬಿಟ್ಬಿಡೋದು. ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು, ಇಲ್ಲ ಏನಾರ ಹೇಳಿದ ಕೆಲಸ ಕಾಡಿಗೆ ಹೋಗಿ ಸೌದೆ ತರೋದು, ಈ ಥರ. ನಾವು ಪಾಠ ಹೇಳಕ್ ಕೂರಿಸ್ಕೊಂತ ಇರಲಿಲ್ಲ. ಯಾಕೆ ಅಂದರೆ ಯಾರಿಗೆ ಅಂತ ಇಲ್ಲಿ ಪ್ರಶ್ನೆ ಬಂತಲ್ಲ. ಅಂದರೆ ಇವನು ಏನು ಮಾಡೋ ಕೆಪಾಸಿಟಿ ಇದೆ ಇವನಿಗೆ ಅನ್ನೋದನ್ನ ವೀಕ್ಷಣೆ ಮಾಡೋದು, ಅಬ್ಸರ್ವೇಷನ್ ಮಾಡಿ ಅವನಿಗೆ ಏನು ಹೇಳ್ಕೊಡ್ಬೇಕು ಅನ್ನೋದು ಆಗ ಅವರಿಗೆ ತಿಳಿತಾ ಇತ್ತು. ಆಮೇಲೆ ಅವ್ರಿಗೆ ಶಿಕ್ಷಣ ಕೊಡ್ತಿದ್ರು. ಸೊ ಆದರೆ ಈಗ ಆಧುನಿಕ ಕಾಲದಲ್ಲಿ ಶಿಕ್ಷಣ ಕೊಡೋದು ಒಬ್ಬ ಗುರು ಒಬ್ಬ ಶಿಷ್ಯ ಅನ್ನೋದು ಆಗೋದಿಲ್ಲ. ವಿಪರೀತ ಜನಸಂಖ್ಯೆ, 40-50 ಹುಡುಗರು ಒಂದು ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂಡ್ರು ಲಕ್ಷಗಟ್ಟಲೆ ಫೀಸು, ಎಲ್ಲಿಂದ ಕೊಡೋದು? ಸೊ ಈ ರೀತಿಯಾಗಿ ಇದು ಶಿಕ್ಷಣ ಇಲ್ಲಿ ಹೇಳೋ ರೀತಿನಲ್ಲಿ ಮಾಡ್ಲಿಕ್ಕಾಗ್ತಾ ಇಲ್ಲ. ಆದರೆ ಯಾರಿಗೆ ಅಂತ ಅನ್ನೋ ಪ್ರಶ್ನೆ ಬಂದಾಗ ಯಾವ ರೀತಿಯ ಸ್ವಭಾವ ಒಬ್ಬ ವಿದ್ಯಾರ್ಥಿಗೆ ಇದೆ ಅನ್ನುವಾಗ ಅಲ್ಲಿ ಕನಿಷ್ಠ ಪಕ್ಷ ಮಾನವ ಸ್ವಭಾವಗಳು 7 ಥರದಲ್ಲಿ ಇರುತ್ತೆ. ಆ ಮಾನವ ಸ್ವಭಾವಗಳು ನಮಗೆ ಗೊತ್ತಿರಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಅದರಲ್ಲಿ ಯಾವ ಸ್ವಭಾವ, ಯಾವ ಒಂದು ರೇ ಅಂತಾರೆ, ಶಾಖೆ, ಯಾವ ಶಾಖೆಗೆ ಸೇರಿದ್ದಾನೆ ಒಬ್ಬ ಶಿಷ್ಯ ಅಥವಾ ಒಬ್ಬ ಮಗ ಅಥವಾ ಒಬ್ಬ ಮಗಳು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಯಾರಿಗೆ ಅಂತ ಗೊತ್ತಾಗೋದಾಗ. ಇಲ್ಲಾಂದರೆ ರಾಂಗ್ ಪ್ಲೇಸ್ಗೆ ನಾವು ಕೂರಿಸ್ತೀವಿ ಪ್ರತಿಯೊಬ್ಬರನ್ನೇ. ಅಂದರೆ ಯಾರು ಕವಿ ಆಗಬೇಕಾಗಿತ್ತೋ ಅವನನ್ನು ಡಾಕ್ಟರ್ ಮಾಡ್ಬಿಡ್ತೀವಿ, ಯಾರು ಎಂಜಿನಿಯರಿಂಗ್ ಮಾಡೋವಂಥವ್ನಿರ್ತಾನೆ ಅವನಿಗೆ ಇನ್ನೇನೋ ಬೇರೆ ಮಾಡ್ತೀವಿ. ಈ ಥರ ಆಗೋಗುತ್ತೆ. ಅವನ ಸ್ವಭಾವ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳದೆ ಹೋದಾಗ ಅದಕ್ಕೆ ಕಾಲಾವಕಾಶನೇ ಕೊಡೋದಿಲ್ಲ. ಈಗ ಪೇರೆಂಟ್ಸು ಮತ್ತು ಶಿಕ್ಷಕರು ಈ ಥರ ಆಗಿದೆ. ಆ 7 ವಿವಿಧ ರೀತಿಯ ಸ್ವಭಾವಗಳು ನಮಗೆ ಪರಿಚಯ ಆಗಬೇಕು. ಅದನ್ನು ನಾವು ಹಾಸನಗೋಷ್ಠಿಯಲ್ಲಿ ಸ್ಟಡಿ ಮಾಡಿದ್ವಿ ವಿವರವಾಗಿ, 7 ಶಾಖೆಗಳು ಅಂತ. ಯಾರಿಗೆ ಅನ್ನೋ ಪ್ರಶ್ನೆಗೆ ಅದೇ ಉತ್ತರ. ಆಕ್ಚುಲಿ ಕನಿಷ್ಠ ಪಕ್ಷ 7 ರೀತಿಯ ಸ್ವಭಾವಗಳು ಇರೋದನ್ನ ತಿಳ್ಕೋಬೇಕು ಅಂತ. ಅದು ನೋಡಿದ್ರೆ ಸ್ವಲ್ಪ ವಿವರವಾಗಿ ಅದನ್ನು ತಗೊಂಡ್ರೆ 7 ಯಾವ್ಯಾವುದಕ್ಕೆ ಸೇರ್ತಾರೆ ಅಂತ ಅನ್ನೋದು ನೋಡಿದ್ರೆ, ಮೊದಲನೇ ಒಂದು ರೇ ಅಥವಾ ರೇಖೆ ಅಥವಾ ಶಾಖೆ ಅಂತ ಏನು ಕರಿತೀವಿ, ಅಲ್ಲಿ ನೋಡಿದ್ರೆ ಇಚ್ಛಾಶಕ್ತಿ ಇರುವಂಥ ಒಂದು ಜೀವಾತ್ಮ, ಅಂದರೆ ವಿಲ್ ಪವರ್ ಅಂತ. ಮತ್ತೆ ಕರೇಜ್, ಧೈರ್ಯ. ಆಮೇಲೆ ಇಂಡಿಪೆಂಡೆಂಟ್ ಆಗಿರುವಂಥದ್ದು, ಅಂದರೆ ಸ್ವತಂತ್ರವಾಗಿರುವಂಥ ಸ್ವಭಾವ ಇರುವಂಥದ್ದು. ಈ ಥರ ಸ್ವಭಾವಗಳು ಇರುವಂಥದ್ದು 1ನೇ ರೇನಲ್ಲಿ ಬರುತ್ತೆ. 2ನೇ ರೇನಲ್ಲಿ ನೋಡಿದ್ರೆ ವಿಸ್ಡಮ್ ಅಂತ ಬರುತ್ತೆ. ಲವ್ ಅಂಡ್ ವಿಸ್ಡಮ್ ಅಂದರೆ ಬುದ್ಧಿಮಟ್ಟದಲ್ಲಿ ಇರುವಂಥ ಒಂದು ಸ್ಥಿತಿ. ಮತ್ತೆ ಪ್ರೇಮಪೂರ್ಣನಾಗಿರುವಂಥವನು, ಪ್ರೀತಿ ವ್ಯಕ್ತಪಡಿಸುವಂಥವನು. ಅದು ಗೊತ್ತಾಗುತ್ತೆ ಮಾತಿನಲ್ಲಿ, ನಡತೆಯಲ್ಲಿ, ಹಾವಭಾವದಲ್ಲಿ ಪ್ರೀತಿಪೂರ್ವಕವಾದ ವ್ಯಕ್ತಿ ಯಾರು ಅನ್ನೋದು. ಇನ್ನು 3ನೇದು ಅಂತ ಬಂದರೆ ಅಲ್ಲಿ ಕ್ರಿಯಾಶಕ್ತಿ ಇರುವವನು ಅಂತ ಬರ್ತಾನೆ. ಕ್ರಿಯೇಟಿವ್ ಆಕ್ಟಿವಿಟಿ ಮಾಡುವಂಥ ವ್ಯಕ್ತಿ ಅಂತ.
ಈ 3 ಶಾಖೆಗಳ ಸ್ವಭಾವಗಳು ಇರುವಂಥ ಮಗನೋ ಮಗಳೋ ನಮಗಿರಬಹುದು. ಆದರೆ ನಮಗೆ ಈ ಜ್ಞಾನವೇ ಇಲ್ಲದೆ ಇದ್ದರೆ ನಾವು ಅವರ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆವಾಗ ಅವರಿಗೆ ಶಿಕ್ಷಣ ಯಾವುದು ಕೊಡ್ತೀವಿ? ನಾವು ಯಾವುದೋ ಒಂದು ಒತ್ತಡ ಹಾಕ್ತೀವಿ, ಆದರೆ ಅದು ಅವನಿಗೆ ಇಷ್ಟ ಇರೋದಿಲ್ಲ, ಅದು ಅವನಿಗೆ ಕೆಪಾಸಿಟಿ ಇರುತ್ತೋ ಇಲ್ವೋ, ಅವನಿಗೆ ಸೂಟ್ ಆಗಲ್ಲ ಅವನ ಸ್ವಭಾವಕ್ಕೆ, ಅಂಥದ್ದನ್ನು ನಾವು ಒತ್ತಡ ಹಾಕ್ತೀವಿ. ಈ ರೀತಿ ಆಗುತ್ತೆ. ಈ 3 ಶಾಖೆಗಳ ಬಗ್ಗೆ ಹೇಳಿದೆ ನಾನು. ಇನ್ನೂ 4 ಇದೆ. ಈ 3 ಶಾಖೆಗಳ ಬಗ್ಗೆ ಇನ್ನಷ್ಟು ಏನು ತಿಳ್ಕೊಬೋದು ಅಂದರೆ, ಈ 3 ತ್ರಿಮೂರ್ತಿ ತತ್ವಗಳು ಇದರೊಳಗಿದ್ದಾವೆ. 3ಕ್ಕೂ ಒಂದೊಂದು ತ್ರಿಮೂರ್ತಿ ತತ್ವಗಳಿದ್ದಾವೆ. ಮೊದಲನೇದು ವಿಲ್ ಪವರ್, ಕರೇಜ್, ಇಂಡಿಪೆಂಡೆನ್ಸ್ ಅಂತ ಹೇಳಿದ್ದು ಶಿವತತ್ವ ಅಂತ. ಎರಡನೇದನ್ನು ಹೇಳುವಾಗ ಬುದ್ಧಿ ಮತ್ತು ಪ್ರೀತಿ, ಪ್ರೇಮ ಇಂಥ ಭಾವನೆ ಇರುವಂಥ ಜೀವಾತ್ಮನಾಗಿದ್ದರೆ ಅವನು ವಿಷ್ಣುವಿನ ಅಂಶದಿಂದ ಬಂದವನಾಗಿರ್ತಾನೆ ಅಂತ. ಮೂರನೇದು ಕ್ರಿಯೇಟಿವಿಟಿ, ಕ್ರಿಯಾಶಕ್ತಿ ಇರುವಂಥ ವ್ಯಕ್ತಿ ಅನ್ನುವಾಗ ಬ್ರಹ್ಮನ ಶಕ್ತಿಯಿಂದ ಅದು ಪ್ರಭಾವಿತವಾಗಿರುತ್ತೆ ಆ ಜೀವಾತ್ಮ ಅಂತ ಹೇಳುತ್ತೆ. ಇದರ ಜೊತೆಗೆ ಇನ್ನೊಂದು 3ನೇ ಅಂಶ ಏನು ಅಂತಂದರೆ, ಈ 3 ಇಂಟ್ರಾವರ್ಟ್ ಆಗಿರುವಂಥ ಗುಣಗಳು, ನೇಚರ್ಗಳು. ಇಂಟ್ರಾವರ್ಟ್ ಅಂದರೆ ಅಂತರ್ಮುಖಿ ಸ್ವಭಾವ ಇರುವಂಥ ಜೀವಾತ್ಮರು ಇವರು, ಈ 3ಕ್ಕೆ ಸೇರಿದವರು. ಇನ್ನು 4ನೇದು ಬಂದರೆ ಅಲ್ಲಿ ಸೌಂದರ್ಯ ಅಂದರೆ ಮತ್ತು ಹಾರ್ಮನಿ ಅಂತ ಬರುತ್ತೆ, ಸಮರಸತೆ. ಸೌಂದರ್ಯ ಮತ್ತು ಸಮರಸತೆ ಈ 2 ಅಂಶಗಳು ಆ 4ನೇ ಶಾಖೆಯಲ್ಲಿ ಮುಖ್ಯವಾಗಿ ಬರುತ್ತೆ. ಆ 4ನೇ ಶಾಖೆ ಅದು ಕೂಡ ಇನ್ನು ಉಳಿದ ಎಲ್ಲ ಶಾಖೆಗಳು ಬ್ರಹ್ಮತತ್ವದಲ್ಲೇ ಬಂದ್ಬಿಡ್ತವೆ. 3ನೇ ಬ್ರಹ್ಮನ ತತ್ವದಲ್ಲಿ ಆ 4ನೇ ಶಾಖೆ ಅನ್ನುವಂಥದ್ದು 1, 2, 3 ಅದರ ನಂತರ 4ನೇದು ಬರುತ್ತೆ. ಹಾಗಾಗಿ ಅದು ಮಧ್ಯೆ ಇರುವಂಥದ್ದು. ಅದಾದಮೇಲೆ 5, 6, 7 ಅಂದರೆ ಆ ಕಡೆ 3 ಇದೆ. ಇದು ಮೊದಲ 3 ಅಂತರ್ಮುಖಿ ಅಂತ ಹೇಳಿದ್ವಿ. ಈ 4ನೇದು ಅಂತರ್ಮುಖಿ, ಬಹಿರ್ಮುಖಿ, ಎರಡೂ 50-50, 2 ಕಡೆಗೂ ಅದು ಕನೆಕ್ಟ್ ಆಗಿರೋದ್ರಿಂದ ಇನ್ನೊಂದು ವಿಶೇಷ ಏನು ಅಂತಂದರೆ, 1, 2, 3ನೇ ಶಾಖೆಗೆ ಸೇರಿದವರ ಜೊತೆಗೆ ಬಾಳುವಾಗ ಈ 4ನೇ ಶಾಖೆಯ ವ್ಯಕ್ತಿ ಸಮರಸದಿಂದ ಬಾಳೋದು ಅಲ್ಲಿ ನೋಡಬಹುದು ನಾವು. 5, 6, 7ಕ್ಕಾದರೂ ಸರಿ, 1, 2, 3ಕ್ಕಾದರೂ ಸರಿ, 2 ಕಡೆಯ ಸ್ವಭಾವದವರೆಗೂ ಹೊಂದಿಕೊಂಡು ಸಮರಸದಿಂದ ಬಾಳ್ವೆ ಮಾಡುವಂಥ ಒಂದು ಸಾಮರ್ಥ್ಯ ಈ 4ನೇ ಶಾಖೆಯವರಿಗಿರುತ್ತೆ. ಈ ಸ್ವಭಾವ ಯಾರಲ್ಲಾದರೂ ಇದ್ದರೆ ಅದನ್ನು ಈ ಶಾಖೆಯವರು ಅಂತ ಅರ್ಥ ಮಾಡ್ಕೋಬಹುದು. ಇನ್ನು 5, 6, 7 ನೋಡೋಣ. 5ನೇ ಶಾಖೆಗೆ ಬಂದರೆ ಅಲ್ಲಿ 5, 6, 7 3 ಹೊರಮುಖವಾದ ಒಂದು ಇದು ಅಂದರೆ ಎಕ್ಸ್ಟ್ರಾವರ್ಟ್ ಅಂತ ನಾವು ಹೇಳಿದ್ವಲ್ಲ, ಬಹಿರ್ಮುಖಿ ಸ್ವಭಾವ ಇರುತ್ತೆ. ಅಂದರೆ ಅವರು ವಿಜ್ಞಾನಿಗಳು ಬರ್ತಾರೆ 5ನೇದರಲ್ಲಿ, ಆಮೇಲೆ ಅಡ್ವೊಕೇಟ್ಸ್ ಬರ್ತಾರೆ. ಇವರು ಹೊರಮುಖವಾಗಿ ಸಂಶೋಧನೆ ಮಾಡಬೇಕು. ಅಂದರೆ ವಿಜ್ಞಾನಿಗಳು ಅಂತಂದರೆ ಈಗ ಸೂಕ್ಷ್ಮದರ್ಶಕ, ದೂರದರ್ಶಕ ಇಂಥವೆಲ್ಲ ಕಂಡುಹಿಡಿದಿದ್ದಾರೆ. ಆ್ಯಟಮ್ಗಳನ್ನು ಸೂಕ್ಷ್ಮವಾಗಿರೋದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೂರದಲ್ಲಿರೋ ಖಗೋಳ ಅಂದರೆ ಆಸ್ಟ್ರಾನಮಿ, ಗ್ರಹಗಳು, ನಕ್ಷತ್ರಗಳು, ನಕ್ಷತ್ರಪುಂಜಗಳು ಅವುಗಳನ್ನು ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಟ್ಟು ತಾನು ಹೊರಮುಖವಾಗಿ ಹೊರಗಡೆ ಏನಿದೆ ಜಗತ್ತಿನಲ್ಲಿ ಅನ್ನೋದನ್ನು ಸ್ಟಡಿ ಮಾಡುವಂಥದ್ದು. ಅವರಲ್ಲಿ ಫಿಲಾಸಫರ್ಗಳಿರ್ತಾರೆ, ತತ್ವಜ್ಞಾನಿಗಳು. ಈಗ ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರಟೀಸ್ ಇಂಥವರು ಅವರು ತತ್ವಜ್ಞಾನಿಗಳು ಆಗಿದ್ದರು, ವಿಜ್ಞಾನಿಗಳು ಕೂಡ ಆಗಿದ್ದರು.
ಕವಿಗಳೂ ಆಗಿದ್ದರು. ಈ ರೀತಿ ಇರ್ತಾರೆ 5ನೇವರು. ಜೊತೆಗೆ ಇವರು ಕೂಡ ಹೊಂದಾಣಿಕೆಯಲ್ಲಿ ಹೋಗುವಂಥವರಾಗಿರ್ತಾರೆ 5ನೇ ಶಾಖೆಯವರು. ಇನ್ನು 6ಕ್ಕೆ ಬಂದರೆ ಜೀಸಸ್ ಕ್ರೈಸ್ಟ್ ಇಲ್ಲಿ 6ನೇ ಇದರಲ್ಲಿ ಬರುತ್ತೆ, 6ನೇ ಶಾಖೆ. ಅಲ್ಲಿ ಭಕ್ತಿ ಮುಖ್ಯವಾಗಿ ಬರುತ್ತೆ, ಭಕ್ತಿ ಮಾರ್ಗದಲ್ಲಿ ಇರುವಂಥವ್ರು. ಅಲ್ಲಿ ಅದು ಕೂಡ ಹೊರಮುಖವೇ ಆಗುತ್ತೆ ಭಕ್ತಿ ಅನ್ನುವಂಥದ್ದು. ಏಕೆಂದರೆ ನಾನು ದೇವರನ್ನು ಆರಾಧಿಸುತ್ತೇನೆ ಅನ್ನೋದಾದರೆ, ನಾನು ದೇವ್ರ ಪೂಜೆ ಮಾಡ್ತೀನಿ ಅನ್ನೋದಾದರೆ, ದೇವರು ಅಂದರೆ ಅಲ್ಲಿ ಹೊರಗಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಲ್ಲಿಗೆ ಅರ್ಥ. ಅಂದರೆ ದ್ವೈತ ಸ್ಥಿತಿ, ನಾನಿದ್ದೇನೆ ಮತ್ತು ದೇವರಿದ್ದಾನೆ ಅಂದಾಗ ಎರಡಾಗೋಯ್ತಲ್ಲ, ದ್ವೈತ ಅದ್ವೈತ ಅಲ್ಲ. ಆದರೆ ಮೊದಲ 1, 2, 3ರವರು ಏನು ಬರ್ತಾರೆ, ಇಂಟ್ರಾವರ್ಟ್ಗಳು, ಅವರಲ್ಲಿ ಒಂದು ರೀತಿಯಲ್ಲಿ ಅದ್ವೈತದ ಅಂಶ ಇರುತ್ತೆ. ಏಕೆಂದರೆ ಅಂತರ್ಮುಖಿಗಳಾಗಿರೋದ್ರಿಂದ ತಮ್ಮೊಳಗೆ ತಾವು ಆಲೋಚನೆ ಮಾಡುವಂಥದ್ದು, ಮನನ ಮಾಡುವಂಥದ್ದು, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಬಟ್ ಇಲ್ಲಿ ಇವರಿಗೆ ರಿಯಾಕ್ಷನ್, ಕ್ವಿಕ್ ರಿಯಾಕ್ಷನ್ ಇರುತ್ತೆ. ಅಂದರೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ತೋರಿಸುವಂಥದ್ದು ಇವರಿಗೆ 5, 6, 7 ಹೊರಮುಖವಾಗಿ ಆನ್ಸರ್ ಕೊಡ್ತಾರೆ. ಮೊದಲನೆಯವರು ಏನಾದರೂ ಇದು ಆ್ಯಕ್ಷನ್, ಹೊರಗಿನಿಂದ ಒಂದು ತಾಡನ ಉಂಟಾಯಿತು ಅಂತಂದರೆ ಅದಕ್ಕೆ ತಕ್ಷಣದಲ್ಲಿ ಉತ್ತರ ಕೊಡೋದಿಲ್ಲ. ಏನು ಹೇಳಬೇಕು ಅಂತ ಗೊತ್ತಾಗೋದಕ್ಕೆ ಲೇಟ್ ಆಗುತ್ತೆ. ಇವತ್ತು ಯಾರೋ ಏನೋ ಒಂದು ಮಾತು ತಂದುಬಿಟ್ರು ನನಗೆ ಅಂದರೆ ಅವ್ರಿಗೇನು ಹೇಳ್ಬೇಕಾಗಿತ್ತು, ಏನು ಹೇಳೋಕ್ಕಾಗಲಿಲ್ಲ, ಗೊತ್ತೇ ಆಗಲಿಲ್ಲ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ, ಓ ಹಿಂಗೆ ಹೇಳ್ಬೇಕಾಗಿತ್ತು ಅಂತ. ಒಂದು ದಿನ ಲೇಟ್ ಆಗುತ್ತೆ. ಆದರೆ ಕೆಲವರು ಎಷ್ಟು ಕ್ವಿಕ್ಕಿರ್ತಾರೆ ಅಂದರೆ ಮಾತಾಡಿದ ಕೂಡಲೇ ಪಟ್ಟಂತ ಉತ್ತರ ಕೊಟ್ಬಿಡ್ತಾರೆ. ಅದು ಹೇಗೆ ರೆಡಿ ಇರುತ್ತೆ ಆ ಥರ. ಯಾಕೆಂದರೆ ಬಹಿರ್ಮುಖಿಗಳಾಗಿರೋರು ಇದು. ಇನ್ನು ಅದೇ 5, 6, 7 ಅಂದ್ವಿ. 7ನೇದು ಅಂತ ಬಂದಾಗ ಅಲ್ಲಿ ಈ ಸಂಸ್ಕಾರ ಕಾರ್ಯಗಳು ಅಂತ, ಈ ಪೂಜೆ ಪುನಸ್ಕಾರಗಳು, ವ್ರತ ನಿಯಮಗಳು ಎಲ್ಲ ಮಾಡುವಂಥವು ಇದಾವಲ್ಲ, ಅವುಗಳನ್ನ ಒಂದು ಕ್ರಮಬದ್ಧವಾಗಿ ಮಾಡುವಂಥ ಒಂದು ಸಂಸ್ಕಾರ, ಆ ಗುಣ ಅವರಲ್ಲಿರುತ್ತೆ 7ನೇ ಇದರಲ್ಲಿ. ಈಗ ಶ್ಲೋಕಗಳನ್ನು ಹೇಳುವಂಥದ್ದು, ಈಗ ಒಂದು ಜ್ಯೋತಿ ಪೂಜೆ ಮಾಡುವಂಥದ್ದು. ಜ್ಯೋತಿ ಪೂಜೆ ಮಾಡಿದ್ರೆ ಆ ಮಂತ್ರಗಳನ್ನು ಹೇಳ್ತಾ ಇದ್ದರೆ ಅದು ಹೇಗೆ ಹೇಳಬೇಕೋ ಆ ಕ್ರಮದಲ್ಲಿ ಕರೆಕ್ಟಾಗಿ ಹೇಳುವಂಥದ್ದು ಅವರಲ್ಲಿ ಇರುತ್ತೆ. ಒಂದು ವ್ರತ ನಿಯಮಗಳನ್ನು ಮಾಡಿದ್ರೆ ಯಾವ ರೀತಿ ಜೋಡಿಸ್ಬೇಕು, ಪೂಜೆ ಪುನಸ್ಕಾರ ಮಾಡುವಂಥ ಇದರಲ್ಲಿ ವ್ಯವಸ್ಥಿತವಾಗಿ ಅಲಂಕಾರ ಮಾಡಬೇಕು. ಅದರಲ್ಲಿ ಮತ್ತು ಶಿಲ್ಪಿಗಳು ಅದರಲ್ಲೇ ಬರ್ತಾರೆ, ಶಿಲ್ಪಕಲೆ ಈ ಥರ 7ನೇದರಲ್ಲಿ. ಇನ್ನು ಮಾಂತ್ರಿಕರು ಕೂಡ ಅದರಲ್ಲಿ ಬರ್ತಾರೆ. ಯಾಕೆಂದರೆ ಸಂಸ್ಕಾರಗಳನ್ನು, ಆ ಶ್ಲೋಕಗಳ ಮಂತ್ರಗಳನ್ನು ಇಂಥ ಉಪಯೋಗಿಸ್ಕೊಂಡೇ ಮಾಂತ್ರಿಕರಾಗೋದು ಕೂಡ. ಸೊ ಶಕ್ತಿಗಳನ್ನು ಆವಾಹನೆ ಮಾಡುವಂಥದ್ದು ಇಂಥದ್ದೆಲ್ಲ ಅಲ್ಲಿ ಬರುತ್ತೆ. ಈ ರೀತಿ ಸ್ವಭಾವಗಳು ವಿಭಿನ್ನವಾಗಿರ್ತವೆ ಮಕ್ಕಳಲ್ಲಿ. ಹಿಂಗಿದೆ ಅಂದರೆ ಒಂದು ಕ್ಲಾಸ್ ರೂಮ್ನಲ್ಲಿ ಹಾಗಾದರೆ ಒಂದು 40 ಹುಡುಗರು ನಾನು ಹೇಳಿದ್ನಲ್ಲ, 40 ಹುಡುಗರಲ್ಲಿ ಈ 7 ಥರದವರು ಇದ್ದೇ ಇರ್ತಾರೆ. 7 ವಿಭಿನ್ನವಾದ ರೀತಿ ಸ್ವಭಾವಗಳಿರೋರನ್ನ ಕೂರಿಸ್ಕೊಂಡು ಒಂದು ಸಿಲೆಬಸ್ಸನ್ನು, ಒಂದೇ ಪಾಠನ ಎಲ್ಲರಿಗೂ ಹೇಳ್ಕೊಡ್ಬೇಕಾಗಿದೆ ಅಂದರೆ ಆಗ ಅದಕ್ಕೆ 100ಕ್ಕೆ 100 ಏನು ಮಾಡಿದ್ರೂ ಸರಿ ಮಾಡೋಕ್ಕಾಗಲ್ಲ. ಯೂನಿಫಾರ್ಮಿಟಿ ಮಾಡಲಿಕ್ಕೆ ಆಗೋದಿಲ್ಲ. ಹೊರಗಡೆ ಬಟ್ಟೆ ಹಾಕೋಬೋದು ಅಷ್ಟೇ ಯೂನಿಫಾರ್ಮು, ಆದರೆ ಅವ್ರ ಮನಸ್ಸುಗಳೆಲ್ಲ ಬೇರೆ ಬೇರೆಯೇ ಅಲ್ಲ, ಸಂಸ್ಕಾರಗಳು ಬೇರೆ ಬೇರೆ ಅಲ್ಲ, ಸ್ವಭಾವಗಳು ಬೇರೆ ಬೇರೆ ಅಲ್ಲ. ಸೊ ಈ ಕಾರಣದಿಂದ ವ್ಯತ್ಯಾಸಗಳಾಗೋದು. ಒಂದು ಎಂಥದ್ದೇ ಒಂದು ಒಳ್ಳೆಯ ಸ್ಕೂಲು ಅಂತಂದ್ರೂ ಒಂದು 2-3 ಜನ ಅವರ ಎಕ್ಸ್ಪೆಕ್ಟೇಷನ್ನಿನ ಮಟ್ಟಕ್ಕೆ ಹೋಗ್ಬೋದೇನೋ, ತಲುಪ್ಬೋದು. ಎಲ್ಲರನ್ನೂ 90% ಎಲ್ಲಿ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ಏಕೆಂದರೆ ಯಾವುದೇದೋ ಪೊಸಿಷನ್ಗಳು, ಇಂತಿಂಥ ಕೆಲಸಗಳು, ಇಂತಿಂಥ ನೌಕರಿಗಳು ಅಲ್ಲಿಗೆ ತಯಾರು ಮಾಡಿ ಅವ್ರನ್ನ ಕಳಿಸ್ತಾರೆ ಅಂದರೆ ಅದೇ ಎಲ್ಲವೂ ಅಲ್ಲ.
ಈಗ ಇದು ಒಂದು ರೀತಿ ವಿಚಾರ. ಈ ರೀತಿಯ ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡು ನಾವು ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಇನ್ನೊಂದು, ಈ ಗುರುಕುಲ ಅಂತ ಹೇಳಿದ್ವಿ ನಾವು. ಗುರುಕುಲ ಶಿಕ್ಷಣದಲ್ಲಾದರೆ ಆ ಸ್ವಭಾವಗಳನ್ನು ನೋಡಲಿಕ್ಕೆ ಅವಕಾಶ ಇತ್ತು. ಅವರು ಎಲ್ಲ ಸಂಖ್ಯೆ ಕಡಿಮೆ ಇತ್ತು, ಅಲ್ಲಿ ಒಬ್ಬನೋ ಇಬ್ಬನೋ ವಿದ್ಯಾರ್ಥಿನ ತಯಾರು ಮಾಡಿದ್ರು. ಬಟ್ ಇವತ್ತಿನ ಕಾಲದಲ್ಲಿ ಅದು ಎಲ್ಲಿ ಸಾಧ್ಯ? ಈ ರೀತಿ ಆಗುತ್ತೆ. ಇದರ ಜೊತೆಗೆ ಈ ಪುಸ್ತಕದಲ್ಲಿ ಹೇಳುವಂಥದ್ದು ಮತ್ತೆ ಏನು ಹೇಳ್ತಾರೆ ಅಂದರೆ, ಈಗ ಸ್ಥೂಲ ಶರೀರ, ಕಾಮದೇಹ ಮತ್ತು ಮನೋದೇಹ ಅಂತ ನಾವು ಹಂತ ಹಂತವಾಗಿ ಹೇಳ್ತೀವಿ. ಈ ಶಿಕ್ಷಣ ಅನ್ನುವಂಥದ್ದು ಯಾವುದಕ್ಕೆ ಕೊಡೋದು? ಹಾಗಾದರೆ ಬರೀ ಸ್ಥೂಲ ಶರೀರಕ್ಕೆ ಕೊಡ್ತಾ ಇದ್ದೀವಾ ಶಿಕ್ಷಣನ, ಇಲ್ಲ ಕಾಮದೇಹಕ್ಕೆ ಕೊಡ್ತಾ ಇದ್ದೀವಾ, ಮನೋದೇಹಕ್ಕೆ ಕೊಡ್ತಾ ಇದ್ದೀವಾ ಅಂತಾರೆ. ಬರೀ ಒಂದಕ್ಕೇ ಫೋಕಸ್ ಮಾಡೋಕ್ಕಾಗಲ್ಲ. ಮೂರು ಕೋಆರ್ಡಿನೇಷನಲ್ಲಿ ಇದ್ರೇ ಸ್ಥೂಲವಾದ ಶಿಕ್ಷಣ ನಡೆಯೋದು ಅಥವಾ ಕ್ಲಾಸ್ ರೂಮ್ನಲ್ಲಿ ನಡೆಯುವಂಥ ಶಿಕ್ಷಣವೂ ಕೂಡ. ಈಗ ಫಿಸಿಕಲ್ ಎಜುಕೇಷನ್ ಟೀಚರು ವಿದ್ಯಾರ್ಥಿಗಳನ್ನ ಪ್ಲೇಗ್ರೌಂಡಿಗೆ ಕರ್ಕೊಂಡು ಹೋದರೆ ಅದು ಶಾರೀರಿಕ ಶಿಕ್ಷಣ ಅಂತ ಹೇಳುವಂಥದ್ದು, ಫಿಸಿಕಲ್ ಎಜುಕೇಷನ್ ಅಂತ. ಅಲ್ಲಿ ಎಕ್ಸಸೈಸ್ ಮಾಡೋದು, ಇಲ್ಲ ಆಟ ಆಡೋದು, ಏನೋ ಮಾಡಿಸೋದನ್ನು ಮಾಡಿದ್ರೆ ಯಾವುದು ಇಂಪಾರ್ಟೆನ್ಸ್? ಆಗ ಶರೀರ ಇಂಪಾರ್ಟೆಂಟು, ಅದಕ್ಕೆ ಶಿಕ್ಷಣ ಕೊಡ್ತಾ ಇರೋದು. ಅದು ಇಂಪಾರ್ಟೆಂಟ್ ಆಗಿದ್ರೂ ಕಾಮದೇಹ ಅಂದರೆ ಅದು ಮಾಡಬೇಕು ಅನ್ನೋಂಥ ಮನಸ್ಸು, ಭಾವನೆ ಅದು ಇರಬೇಕು. ಜೊತೆಗೆ ಮನಸ್ಸೂ ಇರಬೇಕು. ಇವ್ರು ಕೊಡೋ ಕಮೆಂಟ್ ಕೊಟ್ಟರೆ, ಇವ್ರು ಕೊಡೋ ಇನ್ಸ್ಟ್ರಕ್ಷನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ರೀತಿಯಲ್ಲಿ ಅಲ್ಲಿ ಆ್ಯಕ್ಟ್ ಮಾಡಬೇಕಲ್ಲ. ಅಲ್ಲಿ ಆಟ ಆಡೋದಕ್ಕೆ ಮನಸ್ಸೂ ಅವಶ್ಯಕತೆ ಇದೆ. ಮೂರೂ ಸೇರಿಸ್ಕೊಂಡೇ ಶಿಕ್ಷಣ ನಡೆಯುವಂಥದ್ದು. ಆದರೂ ಸಹ ಪ್ರಾರಂಭದಲ್ಲಿ ಮಗು ಇನ್ನೂ ಚಿಕ್ಕ ಮಗುವಿಂದ ಶುರುವಾದಾಗ ಸ್ಥೂಲ ಶರೀರಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಟ್ಕೊಂತ ಬರಬೇಕಾಗತ್ತೆ, ಉಳಿದ ಎರಡಕ್ಕಿಂತ. ಈಗ ಭಾವನೆಗಳಲ್ಲಿ ಈಗ ಸಣ್ಣ ಮಗು, ಆ ಮಗುಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ. ಅದು ಬೇಜಾರಾಗುತ್ತೆ ಮಗುಗೆ, ಅಳಬಹುದು, ನಾನು ಮನೆಗೆ ಹೋಗ್ತೀನಿ ಅನ್ಬೋದು. ಕ್ಲಾಸಲ್ಲಿ ಕೂತಿದ್ರೆ LKG UKG ಮಕ್ಕಳು ಅಂತ ಅಂದ್ಕೊಳ್ಳೋಣ. ಆಗ ನಿದ್ರೆ ಬರ್ಬೋದು ಮಗುಗೆ. ನಿದ್ರೆ ಬಂದರೆ ಮಲಗಿಸ್ತಾರೆ. ಈ ಥರ ಅಂದರೆ ಸ್ಥೂಲ ಶಾರೀರಿಕವಾಗಿ ಸದ್ಯ ಮಧ್ಯೆ ಬಂದು ಕೂತ್ಕೊಂಡ್ರೆ ಸಾಕು. ಸ್ವಲ್ಪ ಕಾಲ ಅಲ್ಲಿರೋದು ಅಭ್ಯಾಸ ಆದರೆ ಸಾಕು. ಆ ಥರ ನಡೆಯುತ್ತೆ. ಆಮೇಲೆ ಎಮೋಷನ್ಸ್ ಅಂದರೆ ಭಾವನೆಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಶಿಕ್ಷಣ ಕೊಡಲಾಗುತ್ತೆ. ಅಂದರೆ ಈಗ ಕ್ಲಾಸ್ಮೇಟ್ಸ್, ಇದು ಉಳಿದವ್ರ ಜೊತೆ ಹೇಗಿರಬೇಕು, ಸಹಪಾಠಿಗಳ ಜೊತೆ, ಕ್ಲಾಸ್ಮೇಟ್ಗಳ ಜೊತೆಗೆ ಸ್ನೇಹದಿಂದ ಇರಬೇಕು, ಇಂಥದ್ದೆಲ್ಲ ಅದು ಕಾಮದೇಹಕ್ಕೆ ಕೊಡುವಂಥ ಶಿಕ್ಷಣ. ಆಮೇಲೆ ಮನಸ್ಸಿಗೆ ಕೊಡುವಂಥದ್ದು ಇನ್ನು ಸಬ್ಜೆಕ್ಟ್ಗಳು ಬರುತ್ತಲ್ಲ, ಅದು ಕ್ಲಾಸ್ ರೂಮ್ ಟೀಚಿಂಗು. ಇನ್ನು ಫಿಸಿಕ್ಸು, ಕೆಮಿಸ್ಟ್ರಿ ಇಂಥದ್ದೆಲ್ಲ ಏನು ಹೇಳ್ಕೊಟ್ರೆ ಆಗ ಬ್ರೈನ್ ಉಪಯೋಗಿಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಆಗ ಮನಸ್ಸು ಮೆಮರಿ ನೆನಪಲ್ಲಿ ಇಟ್ಕೋಬೇಕು. ಅನಾಲಿಟಿಕಲ್ ಕ್ವಶನ್ ಆನ್ಸರ್ಸ್ ಇರುತ್ತೆ, ವಿಶ್ಲೇಷಣಾತ್ಮಕವಾಗಿ ಬರೆಯುವಂಥದ್ದು, ಇದೆಲ್ಲ ಮನಸ್ಸಿಗೆ ಸಂಬಂಧಪಡುತ್ತೆ. ಹೀಗಾಗಿ ಈ ಮೂರಕ್ಕೆ ವಿವಿಧ ರೀತಿಯ ಶಿಕ್ಷಣ ಕೊಡ್ತಾರೆ ಅಂತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಹೇಳ್ತಾರೆ ಏನಂತಂದರೆ, 3 ಕೇಂದ್ರಗಳನ್ನು ಮೊದಲು ಗುರುತಿಸ್ತಾರೆ. ಒಂದು ನಾಭಿ ಕೇಂದ್ರ, ಎರಡನೇದು ಹೃದಯ, ಮೂರನೇದು ಮೆದುಳು ಅಂತ. ಈ 3ದು ಈಗ ತಾಯಿ ಗರ್ಭದಿಂದ ಮಗು ಆದಾಗ ಅಥವಾ ತಾಯಿ ಗರ್ಭದಲ್ಲಿದ್ದಾಗ 3ರಲ್ಲಿ ಮುಖ್ಯವಾದದ್ದು ಯಾವುದಾಗಿತ್ತು? ನಾಭಿ ಕೇಂದ್ರ ಇಂಪಾರ್ಟೆಂಟ್ ಆಗಿತ್ತು. ಅದರ ಮೂಲಕ ಜೀವ ಕೊಟ್ಟಿರೋದು ತಾಯಿ, ಮತ್ತು ಪೋಷಣೆ ಕೂಡ ತಾಯಿ ಗರ್ಭದಲ್ಲಿದ್ದಾಗ ಜೀವ ಕೊಟ್ಟಿರುವಂಥದ್ದು ಅದು. ಸರಿ, ಜನನ ಆಯಿತು,
ಜನನವಾದಾಗ್ಲೂ ಇನ್ನು ಮಗು ಅದಕ್ಕೆ ಇನ್ನೂ ಏನೂ ಗೊತ್ತಿಲ್ಲ, ಇನ್ನು ತಾಯಿ ಹೊಟ್ಟೆಯಲ್ಲಿ ಇದ್ದೀನಿ ಅನ್ನೋ ಥರನೇ ಇರುತ್ತೆ. ಜನನ ಆದಮೇಲೂ ತಾಯಿ ಜೊತೆಯಲ್ಲೇ ಇರಬೇಕು. ನಾನೊಂದು ನಾನೊಂದು ಸ್ವತಂತ್ರವಾದ ಜೀವಿ, ನಾನು ಮಗು ಅಂತ ಮಗುಗೆ ಏನು ಗೊತ್ತಿರುತ್ತೆ? ನಾನು ಅನ್ನೋದಿನ್ನೂ ಅದರಲ್ಲಿ ಗೊತ್ತಿರಲ್ಲ. ನಾನಿದ್ದೀನಿ ಅನ್ನೋಂಥ ಅರಿವೇನು ಇರೋದಿಲ್ಲ. ಮನಸ್ಸು ಇಂಥದ್ದೆಲ್ಲ ಯಾವುದೂ ಬಂದಿರಲ್ವಲ್ಲ. ಸೊ ಈ ರೀತಿ ಇರುತ್ತೆ. ಅದಾದಮೇಲೆ ತಾಯಿ ಆ ಪ್ರೀತಿಯನ್ನು ತೋರಿಸಿದಾಗ, ಮತ್ತು ತಂದೆ ಕಡೆ ತೋರಿಸಿದಾಗ, ಮತ್ತು ಅಣ್ಣ ತಮ್ಮಂದಿರು, ನೆರೆಯವರವರು ಅವ್ರಿಗೆಲ್ಲ ಪರಿಚಯ ಮಾಡ್ತಾ ಹೋದಾಗ ಆಗ ಹೃದಯದ ಕಡೆ ತಗೊಂಡು ಹೋಗ್ತಾಳಂತೆ ತಾಯಿ. ಎಜುಕೇಷನ್, ಇದೆಲ್ಲ ಎಜುಕೇಷನ್ನೇ ಅಲ್ಲಿಂದ ಶುರುವಾಗಿದೆ. ಇನ್ನೇನು ನಾವೆಲ್ಲ ಈಗ ಭಕ್ತ ಪ್ರಹ್ಲಾದ ಹೇಗೆ ಹುಟ್ಟಿದ, ಅವನಿಗೆ ಯಾವ ರೀತಿ ಶಿಕ್ಷಣ ಸಿಕ್ಕಿತ್ತು ತಾಯಿ ಗರ್ಭದಲ್ಲಿದ್ದಾಗಲೇ ಅಂತ ಎಲ್ಲ ಕೇಳಿರೋರೆ. ಸೊ ಹೃದಯದ ಕಡೆಗೆ ತಾಯಿ ಅಂದರೆ ಭಾವನೆಗಳನ್ನು ತುಂಬಿಸ್ತಾಳೆ. ಸೊ ಸ್ಕೂಲ್ಗೆ ಹೋದ್ಮೇಲೆ ತಲೆಗೆ ತುಂಬಿಸೋಕ್ಕೆ ಶುರು ಮಾಡ್ತಾರೆ ಮೇಷ್ಟ್ರುಗಳು. ಮೆದುಳಿನ ಕೆಲಸ ಶುರುವಾಯಿತು. ಬಟ್ ಅಲ್ಲಿಗೆ ಹೋಗಿದ್ದಕ್ಕೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಅಂದರೆ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ತಿಳ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ರೆ ಅದಕ್ಕೆ ರಿವಾರ್ಡ್, ಅದಕ್ಕೆ ಗೌರವ, ರ್ಯಾಂಕಿಗೆ, ಅದಕ್ಕೆಲ್ಲ ಅಲ್ವಾ. ಅಂದರೆ ಮೆದುಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು, ನಮ್ಮಲ್ಲಿ ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು. ಆದರೆ ಅಲ್ಲೇ ನಿಲ್ಲಬಾರ್ದಂತೆ. ಅಲ್ಲಿ ಹೋದ ಇದರಲ್ಲಿ ಯಾರು ಮೆದುಳಿಗೆ ಹೋದ್ರೂ ಹೃದಯದ ಕಡೆಗೆ ಸಂಬಂಧವನ್ನು ಉಳಿಸ್ಕೊಂಡಿರ್ತಾರೆ ಅಂಥವರು ಕವಿಗಳಾಗ್ತಾರಂತೆ. ಏಕೆಂದರೆ ಹೃದಯದ ಭಾವನೆಗಳನ್ನು ಮೆದುಳನ್ನು ಉಪಯೋಗಿಸಿ, ಅಂದರೆ ಮನಸ್ಸನ್ನು ಉಪಯೋಗಿಸಿ ಒಂದು ರಚನೆ ಮಾಡಬೇಕು, ಒಂದು ಕಾವ್ಯ ಬರಿಬೇಕು, ಪದ್ಯ ಬರಿಬೇಕು, ಕಥೆ ಬರಿಬೇಕು, ನಾಟಕ ಬರಿಬೇಕು. ಅದಕ್ಕೆ ಹೃದಯದ ಭಾವನೆಗಳು ಬೇಕು. ಬರೀ ಮೆದುಳು ಇಟ್ಕೊಂಡ್ರೆ ನಾಟಕ ಬರೆಯೋದಕ್ಕಾಗಲ್ಲ. ಮೆದುಳಲ್ಲೇ ವರ್ಕ್ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಏಕೆಂದರೆ ಈ ಥರ ಶಿಫ್ಟ್ ಟ್ರಾನ್ಸ್ಫರ್ ಆಕ್ಕಿಂತ ಹೋಯ್ತಲ್ಲ, ತಾಯಿ ಇದು ಜೀವ ಅನ್ನೋದು ನಾಭಿಯಿಂದ ಹೃದಯಕ್ಕೆ ಶಿಫ್ಟ್ ಆಯಿತು ತಾಯಿಯಿಂದಾಗಿ, ಅಲ್ಲಿಂದ ಮುಂದಕ್ಕೆ ಮೆದುಳಿಗೆ ಶಿಫ್ಟ್ ಆಯಿತು, ಅಲ್ಲೇ ಹೋಗಿ ಉಳ್ಕೊಂಬಿಟ್ಟಿದೆ. ಆದರೆ ಉಳಿದ ಕಡೆಗೆ ಬರ್ತಾ ಇಲ್ಲ. ಮೆದುಳು ರನ್ ಆಗ್ತಾಯಿದೆ ಚೆನ್ನಾಗಿ ಎಲ್ರಿಗೂ. 90% ಇವತ್ತು ಆಗ್ತಾ ಇರೋದು ಅದೇ ಥರ. ಅಂದರೆ ಎಲ್ಲರೂ ಬುದ್ಧಿ ಉಪಯೋಗಿಸ್ತಾರೆ. ಅದು ಸೆಲ್ಫಿಶ್, ಅಂದರೆ ಸ್ವಾರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ. ಯಾವುದು ಮನಸ್ಸು, ಮೆದುಳಿನ ಕೆಲಸ ಅದೆಲ್ಲ. ಹೃದಯ ಅನ್ನೋದು ಅದಕ್ಕೆ ಸ್ವಾರ್ಥ ಗೊತ್ತಿಲ್ಲ, ನಾನು ಅನ್ನೋದು ಗೊತ್ತಿಲ್ಲ ಮೆದುಳಿಗೆ. ಅದಕ್ಕೆ ಹೃದಯಕ್ಕೆ, ಮೆದುಳಿಗೆ ಮಾತ್ರ ಗೊತ್ತು. ಈ ರೀತಿ ಇರುತ್ತೆ. ಹಾಗಾಗಿ ಶಿಕ್ಷಣ ಅಂತ ಅಂದ ಕೂಡಲೇ ಈ ಮೂರರ ಕೋಆರ್ಡಿನೇಷನ್ನು ಬೇಕಾಗತ್ತೆ. ಅಂದರೆ ನಾಭಿ, ಹೃದಯ ಮತ್ತು ಮೆದುಳು ಅಂದ್ವಲ್ಲ. ಆದರೆ ಈಗ ಏನಾಗ್ತಿದೆ ಅಂದರೆ ಮೆದುಳು ಜಾಸ್ತಿ ವರ್ಕ್ ಆಗ್ತಿರೋದ್ರಿಂದ, ಅದರಲ್ಲೂ IT ಕೆಲಸ ಮಾಡಬೇಕು ಅಂದರೆ ಕಂಪ್ಯೂಟರ್ನ ಮುಂದೆ ಕೆಲಸ ಮಾಡುವಂಥದ್ದು ಬರೀ ಮೆದುಳು ರಿಲೇಟೆಡ್ ಅಲ್ವಾ. ಸೊ ಮೆದುಳು ಹೀಟ್ ಆಗುತ್ತೆ, ವಿಪರೀತ ವರ್ಕ್. ಮೆದುಳಲ್ಲೇ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋದಲ್ವಾ, ಮೈ ಬಗ್ಗಿಸಿ ಕೆಲಸ ಮಾಡೋದಲ್ವಲ್ಲ. ಫಿಸಿಕಲ್ ಲೇಬರ್ ಕಡಿಮೆ, ಶ್ರಮ ವಹಿಸಿ ಕೆಲಸ ಮಾಡೋವಂಥದ್ದಿಲ್ಲ. ಸೊ ಅಲ್ಲಿಗೆ ವರ್ಕ್ ಜಾಸ್ತಿ ಆಗೋದ್ರಿಂದ ಹೆಚ್ಚಿನ ಆಹಾರದ ಸಾರ, ಅಂದರೆ ಸಪ್ಲೈ, ಎನರ್ಜಿ ಸಪ್ಲೈ ಮೆದುಳಿಗೆ ಜಾಸ್ತಿ ಬೇಕು. ಅಲ್ಲಿಗೆ ಶಾರ್ಟೇಜ್ ಬೀಳುತ್ತೆ ಎನರ್ಜಿ ಸಪ್ಲೈ. ಅಂದರೆ ಊಟ ಮಾಡಿದ ಬೇಗ ಜೀರ್ಣ ಆಗಿ ಅದು ಒಂದು ಸ್ಲೋ ಪ್ರೊಸೆಸ್ಸಲ್ಲಿ ಆಗುವಂಥದ್ದಲ್ವ ಜೀರ್ಣ ಆಗೋದು, ಇದೆಲ್ಲ ಒಂದು ಕ್ರಮಬದ್ಧವಾಗಿ. ಬಟ್ ಇಲ್ಲಿಗೆ ಫಾಸ್ಟಾಗಿ ಎನರ್ಜಿನ ಕೇಳುತ್ತೆ ಬ್ರೈನು. ಖಾಲಿ ಆಗಿರುತ್ತಲ್ಲ, ಅಲ್ಲಿ ಎನರ್ಜಿ ಖಾಲಿ ಆಗಿರುತ್ತಲ್ಲ, ಹಂಗಾಗಿ ಕಡಿಮೆ ಬಿದ್ದಿರುತ್ತಲ್ಲ ಹಂಗಾಗಿ. ಸೊ ಆಗ
ಆಹಾರನ ಡೈರೆಕ್ಟಾಗಿ ಕಳ್ಸೋಕ್ಕೆ ಶುರು ಮಾಡಿಬಿಡುತ್ತಂತೆ. ಬ್ಲಡ್ ಶುಗರ್ ಅಂತಂದ್ರೇನು, ಆಹಾರದ ಸಾರಾಂಶ ಇದನ್ನು ಬ್ಲಡ್ಗೆ ಬೇಗನೆ ಸಪ್ಲೈ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಡೈಜೆಷನ್ ಆಗಿದ್ದಲ್ಲ ಅಲ್ಲಿ ಡೈಜೆಷನ್ ಸರಿಯಾಗಿ ಆಗ್ದಲ್ಲೇನೋ ಏನೋ ಒಟ್ಟು ಶುಗರ್ ಡೈರೆಕ್ಟಾಗಿ ಬ್ಲಡ್ಗೆ ಹೋಗ್ಬಿಡುತ್ತೆ, ಮೆದುಳಿಗೆ ಕಳಿಸ್ಬೇಕಲ್ಲ. ಸೊ ಇದು ಆಗ್ತಾ ಇದೆ ಈಗ. ಶುಗರು ಎಲ್ರಿಗೂ ಜಾಸ್ತಿ ಜನಕ್ಕೆ ಅಲ್ವೇ. ಆದರೆ ಇದಾಗಬಾರ್ದು ಅಂದರೆ ಏನು ಮಾಡಬೇಕಾಗಾದ್ರೆ ಅಂದರೆ, ಬರೀ ಮೆದುಳಲ್ಲೇ ನಾನು ಅನ್ನೋದು ಸ್ಥಿತವಾಗಿದೆ. ನಮ್ಮ ಅಸ್ತಿತ್ವ ಮೆದುಳಲ್ಲೇ ಕೂತ್ಬಿಟ್ಟಿದೆ. ನಾನು ಅಂತಂದರೆ ಯಾವಾಗಲೂ ಹಿಂಗೆ ತಲೆಯಲ್ಲೇ ಇರುತ್ತೆ ನಾನು ಅನ್ನೋದು. ಅಂದರೆ ನಾನು ಅನ್ನೋ ಪ್ರಜ್ಞೆ ಏನಾದರೂ ಯೋಚನೆ ಮಾಡ್ತಾ ಇರ್ತೀನಿ, ಇಲ್ಲ ನೆನಪು ಮಾಡ್ಕೊತಾ ಇರ್ತೀನಿ ಅಲ್ವಾ, ಅಲ್ಲ ಪಾಸ್ಟ್ ಟೆನ್ಸಲ್ಲೋ ಫ್ಯೂಚರ್ ಟೆನ್ಸಲ್ಲೋ ಹೋಗ್ತಾ ಇರುತ್ತೆ ಮನಸ್ಸು. ಅಂದರೆ ಮೆಮರಿನಲ್ಲಿ ಹೋಗ್ತಾ ಇರುತ್ತೆ ಪಾಸ್ಟ್ ಟೆನ್ಸಲ್ಲಿ, ಪ್ರೆಸೆಂಟಲ್ಲಿ ಇರೋಲ್ಲ ಹೆಚ್ಚಿಗೆ, ಮತ್ತು ಫ್ಯೂಚರ್ಗೆ ಹೋಗುತ್ತೆ, ಮುಂದೆ ಏನು ಮಾಡೋದು, ನಾಳೆ ಏನು ಮಾಡೋದು ಅನ್ನೋದ್ರಲ್ಲಿ ಹೋಗ್ತಾ ಇರುತ್ತೆ. ಪೆಂಡುಲಮ್ ಇದ್ದಂಗೆ ಆ ಕಡೆ ಹೋಗ್ತಾ ಇರುತ್ತೆ, ಈ ಕಡೆ ಹೋಗ್ತಾ ಇರುತ್ತೆ. ಆದರೆ ಕಣ್ಮುಚ್ಚಿ ನಮ್ಮ ಉಸಿರಿನ ಒಂದು ಅಸ್ತಿತ್ವ, ಅಂದರೆ ಇದನ್ನು ಉಸಿರಾಟದ ಗಮನವನ್ನು ನಾವು ಗಮನ ಮಾಡಿಕೊಂಡಾಗ ಆಗ ಹೃದಯದ ಕಡೆಗೆ ಸ್ವಲ್ಪ ನೆನಪು, ಆ ಕಡೆಗೆ ನೆನಪು ಮಾಡ್ಕೊತೀವಿ. ಹೃದಯದ ಕಡೆಗೆ ನಮ್ಮ ಪ್ರಜ್ಞೆ ಹರಿದ್ರೆ ಸ್ವಲ್ಪ ಮೆದುಳು ಕೂಲ್ ಡೌನ್ ಆಗುತ್ತೆ, ಹೃದಯದ ಕಡೆ ಹೋಗುತ್ತೆ. ಇನ್ನೂ ಮುಂದಕ್ಕೆ ಹೋಗಬೇಕು, ನಾಭಿ ಕಡೆಗೆ ಹೋಗಬೇಕು. ಯಾಕೆಂದರೆ ನಾವು ಹುಟ್ಟಿರೋದು ನಾಭಿಯ ಇದು ಜೀವ ಅನ್ನೋದು ನಾಭಿಯಿಂದ ಬಂದಿರೋದು. ತಾಯಿ ನಮಗೆ ಜೀವ ಕೊಟ್ಟರು ನಾಭಿಯ ಮೂಲಕ. ಅಲ್ಲಿಗೆ ಹೋಗ್ಬೇಕು ನಾವು ಅಂದ್ರೇನು, ನಮ್ಮ ಪ್ರಜ್ಞೆ, ನಮ್ಮ ಅಬ್ಸರ್ವೇಷನ್ನು. ಮನಸ್ಸು ಅನ್ನೋದೇ ನಾನು. ನನ್ನ ಮನಸ್ಸು ಕಣ್ಮುಚ್ಚಿ ನಾಭಿ ಕೇಂದ್ರದ ಕಡೆ ಗಮನ ಕೊಡ್ತಾ ಹೋದರೆ ಆಗ ಅಲ್ಲಿಗೆ ಹೋಗುತ್ತೆ. ಸೊ ಅಂದರೆ ಧ್ಯಾನ. ಸೊ ಈ ಥರ ಆಗಿ ನಮಗೇನು ಎಜುಕೇಷನ್ ಸಿಕ್ಕಿದೆ ಅನ್ನುವಂಥದ್ದು, ತಾಯಿ ಗರ್ಭದಿಂದನೇ ಎಜುಕೇಷನ್ ಸಿಕ್ಕಿತ್ತು. ತಾಯಿ ಸರಿಯಾದದ್ದನ್ನೇ ಕೊಟ್ಟಿದ್ಲು. ಅಂದರೆ ಹೃದಯದ ಕಡೆ ಬರೋ ರೀತಿಯ ಒಂದು ಪ್ರೀತಿ ಅದನ್ನೆಲ್ಲ ತುಂಬಿದ್ಲು. ಆದರೆ ಸ್ಕೂಲ್ ಎಜುಕೇಷನ್ ಅಂತ ಹೋದ್ಮೇಲೆ ಅದು ಮೆದುಳಿಗೂ ಕೂತ್ಬಿಡ್ತು. ಆದರೆ ನಮ್ಮ ತಪ್ಪೇನು ಅಂದರೆ ನಾವು ವಾಪಸ್ ಬರಲಿಲ್ಲ, ನಮ್ಮದು ತಪ್ಪು. ಎಲ್ಲ ನಾನು ಬುದ್ಧಿವಂತ ಅಂತ ಬರೀ ತಲೆಯಲ್ಲೇ ಕೂತ್ಕೊಂಡ್ಬಿಟ್ಟು ತಲೆಯಲ್ಲೇ ಮೆರೆಯೋದು ಅಂತಾರಲ್ಲ, ಹಾಗಾಗಿದೆ. ಈ ಥರ ಮಾಡೋದು ಯಾರು ಅಂದರೆ, ಯಾವ ಸ್ವಭಾವದವರು ಅಂದರೆ, ಮೂರನೇ ಶಾಖೆ ಮತ್ತು 5ನೇ ಶಾಖೆ ಇವರು ಬ್ರಹ್ಮನಿಗೆ ಸೇರಿದ ಅಂಶ ವಿಪರೀತ ಜಾಸ್ತಿ ಇರುತ್ತೆ. ಉಳಿದ 2 ಇರುತ್ತೆ, ಅದು ಕಡಿಮೆ ಇರುತ್ತೆ. ಸೊ ಯಾಕೆ ಅಂತಂದರೆ ಅವರಿಗೆ ಸಮಸ್ಯೆ ಆಗಿರೋದು, ಬ್ರಹ್ಮನಿಗೆ ಏನಂತ ಕರೀತಾರೆ, 4 ತಲೆ ಇದಾವಲ್ಲ, ಅದಕ್ಕೆ ಚತುರ್ಮುಖ ಬ್ರಹ್ಮ ಅಂತಾರೆ. 4 ತಲೆ ಇರೋದು ಏನು ಅರ್ಥ, ಮೆದುಳುಗಳು ಜಾಸ್ತಿ ಇದ್ದಾವೆ ಅಂತ. ಸೊ ಮೆದುಳು ಕೇಂದ್ರ ಅಂದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋದು 90% ಇರೋವಂಥ ಜನಗಳಲ್ಲಿ ಎಲ್ಲರೂ ಬ್ರಹ್ಮರೇ. 90% ಎಲ್ಲ ಮೆದುಳು ವರ್ಕ್ ಮಾಡೋರೆ. ಅದಕ್ಕೆ ಬ್ರಹ್ಮನಿಗೆ 4 ತಲೆ. ಅಂದರೆ ಅದು ಸ್ವಾರ್ಥ, ಬರಿಯ ತಲೆಯಲ್ಲಿ ಕೂತಿರುವಂಥದ್ದು ಸ್ವಾರ್ಥ ಜಾಸ್ತಿ. ಅದಕ್ಕೇ ಪುರಾಣಗಳಲ್ಲಿ ನಾವು ನೋಡ್ತೀವಿ, ಬ್ರಹ್ಮನಿಗೆ ಒಮ್ಮೆ ಅಹಂಕಾರ ಬಂದಿತ್ತು ಅಂತ ಇರುತ್ತೆ ಕಥೆಗಳು. ವಿಷ್ಣುವಿಗೆ ಒಮ್ಮೆ ಅಹಂಕಾರ ಬಂದಿತ್ತು ಅಂತ ನಾವೆಲ್ಲೂ ಪುರಾಣದಲ್ಲಿ ಸಿಕ್ಕಿಲ್ಲ ನಮಗೆ ಇದುವರೆಗೂ. ಶಿವನಿಗೊಂದು ಸಾರಿ ಅಹಂಕಾರ ಬಂದಿತ್ತು ಅಂತ ಎಲ್ಲೂ ಸಿಕ್ಕಿಲ್ಲ. ಬ್ರಹ್ಮನಿಗೆ ಯಾಕೆ ಬಂತು ಅಹಂಕಾರ ಅಂತ ಯೋಚನೆ ಮಾಡಿದಾಗ, ಇದು ಕಾರಣ. ಬ್ರಹ್ಮ ಅಂದರೆ ತಲೆಗಳು ಜಾಸ್ತಿ, ಮೆದುಳು ಅಂದರೆ ಮನುಷ್ಯನ ಮನಸ್ಸೇ ಅಹಂಕಾರ. ಸೊ ಈ ಥರ ಆಗಿದೆ. ನಮ್ಮ ಕೇಂದ್ರ, ನಮ್ಮ ಶರೀರದಲ್ಲೇ ನಮಗೆ ಬೇಕಾದ ಒಳ್ಳೊಳ್ಳೆಯ ಅಂಶಗಳಿದ್ದಾವೆ. ಬರೀ ಮೆದುಳಲ್ಲೇ ಕೂತ್ರೆ ಸಮಸ್ಯೆ ಆಗುತ್ತೆ. ಅದರಿಂದ ಹೃದಯದ ಕಡೆಗೆ ಚಲಿಸಬೇಕು ನಮ್ಮ ಪ್ರಜ್ಞೆ, ಅಲ್ಲಿಂದ ನಾಭಿ ಕಡೆಗೆ ಚಲಿಸಬೇಕು. ಆಗ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾದರೂ ಸ್ವಲ್ಪ ಸರಿ ಹೋಗುತ್ತೆ. ಆಗ ಈ ಪುಸ್ತಕದಲ್ಲಿ ಹೇಳಿರೋ ಥರ ನೀನು ಯಾರು ಅನ್ನೋದನ್ನ ತಿಳ್ಕೊಳ್ಳೋದು
ತಿಳ್ಕೊಳ್ಳೋದಕ್ಕೆ ಸರಿಯಾದ ಮಾರ್ಗ ಇದು. ಇದು ಬರೀ ಒಂದು ಇನ್ಸ್ಟ್ರಕ್ಷನ್ ಇದ್ದಂಗೆ, ಪ್ರಾಕ್ಟಿಕಲಾಗಿ ಮಾಡಬೇಕು. ಈಗ ಇದನ್ನು ಕೇಳಿಬಿಟ್ರೇ ಈ ಕೆಲಸ ಆಗೋದಿಲ್ಲ. ಅದು ಪ್ರಾಯೋಗಿಕವಾಗಿ ನಡೆದರೆ, ನಾವು ಅದನ್ನು ಅಭ್ಯಾಸ ಮಾಡಿದರೆ ಆಗ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಅಂಥೇಳಿ ನಾನು ಈ ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ.